ನಮಸ್ಕಾರ ಸ್ನೇಹಿತರೆ, ಮೂರ್ತಿ ಜಯಸ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್. ಸೊ ಈ ಮ್ಯಾಚ್ ಅಂತೂ ಭಾರಿ ಇಂಟ್ರೆಸ್ಟಿಂಗ್ ಆಗಿರ್ತದೆ ಸ್ನೇಹಿತರೆ. ಎರಡು ಟೀಮ್ಗೂ ಇಂಪಾರ್ಟೆಂಟ್ ಮ್ಯಾಚು. ಸೊ ನಮ್ಮ ಟೀಮ್ ಇಂಡಿಯಾ ಗೆದ್ದು ಬರ್ತಿದ್ದಾರೆ ಸ್ನೇಹಿತರೆ, ಅಫ್ಘಾನಿಸ್ತಾನ್ ವಿರುದ್ಧ ಗೆದ್ದು ಬರ್ತಿದ್ದಾರೆ. ಸೊ ಬಾಂಗ್ಲಾದೇಶ್ ಟೀಮು ಆಸ್ಟ್ರೇಲಿಯಾ ವಿರುದ್ಧ ಸೋತು ಬರ್ತಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ವೀಕ್ ಅಂತ ನಾವು ತಿಳ್ಕೊಬಾರ್ದು. ಬಾಂಗ್ಲಾದೇಶ್ ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ, ಬೌಲಿಂಗ್ ಲೈನಪ್ ತುಂಬಾ ಸ್ಟ್ರಾಂಗ್ ಇದೆ ಸ್ನೇಹಿತರೆ. ಸೊ ಈ ಮ್ಯಾಚ್ ಎಲ್ಲಿ ನಡೀತಿರೋದಂದರೆ ಸರ್ ವಿವಿಯನ್ ರಿಚರ್ಡ್ ಕ್ರಿಕೆಟ್ ಸ್ಟೇಡಿಯಮ್ಮು. ಈ ಮ್ಯಾಚ್ ಈ ಗ್ರೌಂಡಲ್ಲಿ ಸೊ ಹೈ ಸ್ಕೋರಿಂಗ್ ಗೇಮ್ ಆಗೋದಿಲ್ಲ, ಯಾಕಂದರೆ ರೀಸೆಂಟ್ ಮ್ಯಾಚಸ್ ನೋಡಿದ್ರೆ ಎಲ್ಲ ಲೋ ಸ್ಕೋರಿಂಗ್ ಗೇಮ್ ಆಗಿದೆ. ಸೊ ಈ ಗ್ರೌಂಡಲ್ಲಿ 35 ಮ್ಯಾಚಸ್ ಆಡಿದ್ದಾರೆ. ಸೊ ಟೋಟಲ್ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ 35 ಮ್ಯಾಚಸ್ ಆಡಿದ್ದಾರೆ. ಸೊ ಈ 35 ಮ್ಯಾಚಸಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿರೋರು 16 ಮ್ಯಾಚಸ್ನ ಗೆದ್ದಿದ್ದಾರೆ. ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು 17 ಮ್ಯಾಚ್ ಗೆದ್ದಿದ್ದಾರೆ. ಸೊ ಈ ಎರಡು ಅಡ್ವಾಂಟೇಜ್ ಅಂತೂ ಖಂಡಿತ ಇದ್ದೇ ಇದೆ. ಫಸ್ಟ್ ಬ್ಯಾಟಿಂಗೂ ಇದೆ, ಸೆಕೆಂಡ್ ಬ್ಯಾಟಿಂಗೂ ಇದೆ. ಸೊ ಈ ಮ್ಯಾಚ್ ಅಂತೂ ಭಾರಿ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಸೊ ನನಗನ್ಸುತ್ತೆ, ನನ್ನ ಪ್ರೆಡಿಕ್ಷನ್ ಬಂದು ಇಂಡಿಯಾ ಈಸ್ ಗೋಯಿಂಗ್ ಟು ವಿನ್ ದ ಗೇಮ್ ಟುಡೇ. ಯಾಕಂದರೆ ಇಂಡಿಯಾ ಆ ಥರ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ರೀಸೆಂಟಾಗಿ. ಒಂದು ಮ್ಯಾಚು ಸೋತೇ ಇಲ್ಲ ನಾವು, ಒಂದು ಮ್ಯಾಚು ಸೋತಾ ಇಲ್ಲ ನಮ್ಮ ಟೀಮ್ ಇಂಡಿಯಾ. ಸೊ ಹೆಡ್ ಟು ಹೆಡ್ ರೆಕಾರ್ಡ್ಸ್ ನೋಡೋದಾದರೆ ಸೊ ಎರಡು ಟೀಮು 13 ಮ್ಯಾಚ್ ಆಡಿದ್ದಾರೆ. ಸೊ 13 ಮ್ಯಾಚಲ್ಲಿ ನಮ್ಮ ಟೀಮ್ ಇಂಡಿಯಾ 12 ಮ್ಯಾಚ್ ಗೆದ್ದಿದ್ದಾರೆ ಸ್ನೇಹಿತರೆ. ಒಂದು ಮಾತ್ರ ಸೋತಿರೋದು ನಮ್ಮ ಟೀಮ್ ಇಂಡಿಯಾ T20 ಮ್ಯಾಚಸಲ್ಲಿ. ಸೊ T20 ವರ್ಲ್ಡ್ ಕಪ್ ಮ್ಯಾಚಸಲ್ಲಿ 3 ಮ್ಯಾಚ್ ಆಡಿದ್ದಾರೆ ಎರಡು ಟೀಮು. ಆ ಎರಡು ಟೀಮಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಯಾರು ಅಂದರೆ ನಮ್ಮ ಟೀಮ್ ಇಂಡಿಯಾನೇ. ಸೊ 2009 ಇಂಡಿಯಾ ವಿನ್ ಆಯಿತು, 2014 ಇಂಡಿಯಾನೇ ಗೆದ್ದಿರೋದು, 2022 ಇಂಡಿಯಾನೇ ಗೆದ್ದಿರೋದು ಸ್ನೇಹಿತರೆ. ಸೊ ನಮ್ಮ T20 ವರ್ಲ್ಡ್ ಕಪ್ಪಲ್ಲಿ ನಮ್ಮ ಇಂಡಿಯಾನೇ ಡಾಮಿನೇಟ್ ಮಾಡಿರೋದು. ಸೊ ಇವರ ಅಷ್ಟೊಂದು ವೀಕ್ ಇಲ್ಲ, ಬಟ್ ಸ್ಟ್ರಾಂಗೇ, ಬೌಲಿಂಗ್ ಲೈನಪ್ ತುಂಬ ಸ್ಟ್ರಾಂಗ್ ಇದೆ. ಸೊ ಇಂಡಿಯಾ ಕಡೆ ಓಪನಿಂಗ್ ಕಡೆ ಯಾಕೋ ರನ್ಸ್ ಬರ್ತಾಯಿಲ್ಲ ಸ್ನೇಹಿತರೆ, ಇಂಡಿಯಾನೇ. ಸೊ ಓಪನಿಂಗ್ ಪ್ಲೇಯರು ರನ್ಸ್ ಬರಲೇಬೇಕು, ಯಾಕಂದರೆ ರನ್ಸ್ ಬಂದಿಲ್ಲ ಅಂದರೆ ಮಿಡಲ್ ಆರ್ಡರಲ್ಲಿ ತುಂಬ ಕಷ್ಟ ಆಗುತ್ತೆ ನಮ್ಮ ಟೀಮ್ ಇಂಡಿಯಾಗೆ. ಸೊ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಒಂದು 50+ ಪಾರ್ಟ್ನರ್ಶಿಪ್ ಕೊಟ್ಟರೆ ಸೊ ಮಿಡಲ್ ಆರ್ಡರಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ರೀಸೆಂಟ್ ಮ್ಯಾಚಸಲ್ಲಿ ನಮ್ಮ ರೋಹಿತ್ ಶರ್ಮಾ ಅವರು ಆಡ್ತಿಲ್ಲ, ವಿರಾಟು ಆಡ್ತಿಲ್ಲ, ಇಬ್ಬರು ಫೇಲ್ ಆಗಿದ್ದಾರೆ ಓಪನಿಂಗ್ ಪೇರಲ್ಲಿ. ಸೊ ನನಗನ್ಸುತ್ತೆ ಇವರಿಬ್ಬರು ಚೆನ್ನಾಗಿ ಆಡಲೇಬೇಕು ಈ ಮ್ಯಾಚಲ್ಲಿ. ಸೊ ಯಾಕಂದರೆ ಅವ್ರ ಕಡೆ ಬೌಲಿಂಗ್ ಲೈನಪ್ ತುಂಬಾ ಸ್ಟ್ರಾಂಗ್ ಇದೆ. ಮುಸ್ತಫಿಜುರ್ ರೆಹಮಾನ್ ಅವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಮುಸ್ತಫಿಜುರ್ ರೆಹಮಾನ್ ಅವರು ನೋಡಿ ರೀಸೆಂಟಾಗಿ CSK ಟೀಮಲ್ಲಿ ಎಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಿರ್ತದೆ. ಸೊ ನನಗನ್ಸುತ್ತೆ ಮುಸ್ತಫಿಜುರ್ ರೆಹಮಾನ್ಗೆ ಇವ್ರು ಚೆನ್ನಾಗಿ ಆಡಲೇಬೇಕು. ಸೊ ಶಾಂಟೋ ಅವರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಸ್ಪಿನ್ ಅಟ್ಯಾಕ್ ತುಂಬ ಚೆನ್ನಾಗಿದೆ ಅವ್ರ ಕಡೆ. ಸೊ ನನಗನ್ಸುತ್ತೆ ಇವರು ಆಡಲೇಬೇಕಾಗಿರ್ತದೆ ಸ್ನೇಹಿತರೆ. ಆಬ್ವಿಯಸ್ಲಿ ರಿಷಬ್ ಪಂತ್ ಅವರು ಚೆನ್ನಾಗಿ ಆಡ್ತಾರಂತ ಕಾನ್ಫಿಡೆಂಟ್ ಇದೆ. ಸೊ ಇಲ್ಲಿ ಶಿವಮ್ ದುಬೆ ಫಾರ್ಮ್ ಬರಬೇಕು ಸ್ನೇಹಿತರೆ. ಶಿವಮ್ ದುಬೆ ಯಾಕೋ ಫಾರ್ಮಲ್ಲಿಲ್ಲ. ನನಗನ್ಸುತ್ತೆ ಶಿವಮ್ ದುಬೆ ಈ ಪಿಚ್ಚಲ್ಲಿ ಆಡಬಹುದು, ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಶಿವಮ್ ದುಬೆ ಆಡ್ಬೋದಂತ. ಸೊ ನಮ್ಮ ಬೌಲಿಂಗ್ ವಿಚಾರದಲ್ಲಿ ಸೊ ಕುಲ್ದೀಪ್ ಯಾದವ್ ಆಲ್ಮೋಸ್ಟ್ ಸ್ಪಿನ್ ಅಟ್ಯಾಕಲ್ಲಿ ಕುಲ್ದೀಪ್ ಯಾದವ್ ಇಡ್ತಾರೆ. ಸೊ ಜಡೇಜಾ ಆಬ್ವಿಯಸ್ಲಿ ಬೌಲಿಂಗ್ ಮಾಡ್ಬೋದು ಈ ಪಿಚ್ಚಲ್ಲಿ. ಸೊ ಅಕ್ಷರ್ ಪಟೇಲ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ಅವ್ರ ಕಡೆಯಿಂದ ಒಂದು 2 or 3 ವಿಕೆಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಫಾಸ್ಟ್ ಬೌಲರ್ಸಲ್ಲಿ ನಮ್ಮ ಬುಮ್ರಾ ಇದ್ದಾರೆ, ಸೊ ಹರ್ಷದೀಪ್ ಸಿಂಗು ಇದ್ದಾರೆ. ಚೆನ್ನಾಗಿ ಬೌಲಿಂಗ್ ಅಟ್ಯಾಕ್ ಅಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸೊ ಇಲ್ಲಿ ಬ್ಯಾಟಿಂಗು ಸ್ವಲ್ಪ ಇಂಪ್ರೂವ್ ಮಾಡ್ಕೊಬೇಕು ನಮ್ಮ ಟೀಮ್ ಇಂಡಿಯಾ. ಸೊ ಬಾಂಗ್ಲಾದೇಶ್ ಕಡೆ ಅವ್ರ ಕಡೆನೂ ಬ್ಯಾಟಿಂಗ್ ತುಂಬ ಚೆನ್ನಾಗಿದೆ, ಬೌಲಿಂಗು ಚೆನ್ನಾಗಿದೆ, ಬ್ಯಾಟಿಂಗು ಚೆನ್ನಾಗಿದೆ. ರೀಸೆಂಟಾಗಿ ಶಕೀಬುಲ್ ಹಸನ್ ಅವರು ನಮ್ಮ ಟೀಮ್ ಇಂಡಿಯಾ ವಿರುದ್ಧ ಚೆನ್ನಾಗಿ ಆಡ್ತಾರೆ, ಅವ್ರನ್ನ ಕಟ್ಟಾಕಲೇಬೇಕು ನಮ್ಮ ಟೀಮ್ ಇಂಡಿಯಾ ಬೌಲರ್ಸು. ಸೊ ಶಾಂಟೋ ಅವರು ಅಷ್ಟೇ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಸ್ನೇಹಿತರೆ. ಬ್ಯಾಟಿಂಗು ಬೌಲಿಂಗು ಎರಡೂ ಚೆನ್ನಾಗಿ ಮಾಡ್ತಾರೆ. ಸೊ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅಂತೂ ಕೊಡ್ತಾ ಇದ್ದಾರೆ ಶಾಂಟೋ ಅವರು. ಸೊ ಅವ್ರನ್ನ ವಿಕೆಟು ನಮ್ಮ ಟೀಮ್ ಇಂಡಿಯಾ ಪಡಿಲೇಬೇಕು, ಇಲ್ಲಾಂದ್ರೆ ಭಾರಿ ಕಷ್ಟ ಆಗಿಬಿಡ್ತದೆ ನಮ್ಮ ಟೀಮ್ ಇಂಡಿಯಾಗೆ. ಸೊ ಲಿಟನ್ ದಾಸ್ ಅವರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ಓಪನಿಂಗ್ ಪ್ಲೇಯರ್ ಮೇನ್ ಸ್ಟ್ರೆಂತ್ ಲಿಟನ್ ದಾಸ್ ನಮ್ಮ ಟೀಮ್ ಇಂಡಿಯಾ ವಿರುದ್ಧ ತುಂಬ ಪರ್ಫಾರ್ಮೆನ್ಸ್ ಅಂತೂ ಕೊಟ್ಟಿದ್ದಾರೆ ಲಿಟನ್ ದಾಸ್. ಸೊ ಅವ್ರ ವಿಕೆಟ್ ಕ್ರೂಷಿಯಲ್ ಆಗಿರ್ತದೆ. ಸೊ ಅವ್ರ ವಿಕೆಟು ನಮ್ಮ
ಟೀಮ್ ಇಂಡಿಯಾ ತೆಗಿಲೇಬೇಕು ಸ್ನೇಹಿತರೆ. ಇವರು 3 ಬ್ಯಾಟ್ಸ್ಮನ್ನು ಕಟ್ ಹಾಕಿದ್ರೆ ನಮ್ಮ ಟೀಮ್ ಇಂಡಿಯಾಗೆ ಈಸಿಯಾಗಿ ಗೆಲುವು ಸಿಗುತ್ತೆ. ಇಲ್ಲಾಂದರೆ ಕಷ್ಟ. ಅವರು ಫೈಟ್ ಅಂತೂ ಕೊಟ್ಟೇ ಕೊಡ್ತಾರೆ. ಬಾಂಗ್ಲಾದೇಶ ಈಸಿ ಇಲ್ಲ. ಸೊ ನನಗನ್ಸುತ್ತೆ, ನನ್ನ ಪ್ರೊಡಿಕ್ಷನ್ ಇಷ್ಟೇ. ಸೊ ಇಂಡಿಯಾ ಈಸ್ ಗೋಯಿಂಗ್ ಟು ವಿನ್ ದ ಗೇಮ್ ಟುಡೇ. ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಬಾಂಗ್ಲಾದೇಶ್ ವರ್ಸಸ್ ಇಂಡಿಯಾ ಮ್ಯಾಚ್ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರು ವಿನ್ ಆಗ್ತಾರಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.